ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ಮಕ್ಕಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಇಂದು 10ನೇ ತರಗತಿಯ ಪ್ರಥಮ ಭಾಷೆಯಾಗಿರ್ತಕ್ಕಂತಹ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಎದೆಗೆ ಬಿದ್ದ ಅಕ್ಷರ ಅನ್ನುವಂಥ ಒಂದು ಪಾಠವನ್ನು ಇಂದು ನಾವು ಅಧ್ಯಯನ ಮಾಡೋಣ. ಎದೆಗೆ ಬಿದ್ದ ಅಕ್ಷರ ಅನ್ನುವಂತಹ ಒಂದು ಪಾಠವನ್ನು ಬರೆದವರು ದೇವನೂರು ಮಹಾದೇವನವರು. ಇವರ ಕವಿ ಪರಿಚಯ, ಇವರ ಕೃತಿಗಳಾಗಿರ್ಬೋದು, ಇವರ ಕೆಲಸ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವೇನು ಮಾಡೋಣ ಇಂದಿನ ತರಗತಿ ತಿಳಿದುಕೊಳ್ಳೋಣ. ಪಾಠ 4, ಎದೆಗೆ ಬಿದ್ದ ಅಕ್ಷರ, ದೇವನೂರು ಮಹಾದೇವ. ಕೃತಿಕಾರರ ಪರಿಚಯ. ದೇವನೂರ ಮಹಾದೇವ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ದೇವನೂರಿನಲ್ಲಿ ಕ್ರಿಸ್ತ ಶಕ 1948ರಲ್ಲಿ ಜನಿಸಿದರು. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಇವರು ಬಂಡಾಯ ಮತ್ತು ದಲಿತ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರಾಗಿದ್ದಾರೆ. ಆಡುಮಾತಿನ ಧ್ವನಿಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಇವರು. ನೋಡಿ, ದೇವನೂರು ಮಹಾದೇವನವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಅನ್ನುವಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಯಾವಾಗಂದ್ರೆ 1948ರಲ್ಲಿ ಇವರ ಜನ್ಮವಾಗ್ತತಿ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುವವರು ನಮ್ಮ ದೇವನೂರು ಮಹಾದೇವನವರು. ಬಂಡಾಯ ಮತ್ತು ದಲಿತ ಸಾಹಿತ್ಯದ ಹಲವಾರು ಜನರಲ್ಲಿ ಹೋರಾಟ ಮಾಡಿದಂತಹ ಇವರು ಕೂಡ ಒಬ್ಬರು ಪ್ರಮುಖರಾಗಿದ್ದಾರೆ. ಆಡು ಮಾತಿನ ಧ್ವನಿಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಇವರು. ತಮ್ಮ ಆಡು ಮಾತಿನ ಮುಖಾಂತರ ಹೆಚ್ಚಾಗಿ ಪ್ರಸಿದ್ಧರಾದಂಥವ್ರು ಯಾರಪ್ಪ? ನಮ್ಮ ದೇವನೂರು ಮಹಾದೇವನವರು. ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ ಶ್ರೀಯುತರ ಪ್ರಮುಖ ಕೃತಿಗಳು. ಇವರ ಕುಸುಮಬಾಲೆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ. ನೋಡಿ, ನಮ್ಮ ದೇವನೂರು ಮಹಾದೇವನವರು ಬರೆದಿರುವಂತಹ ಕೃತಿಗಳು ಯಾವಪ್ಪ ಅಂದರೆ ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ ಅನ್ನುವಂತಹ ಕೃತಿಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ಇವರ ಕುಸುಮಬಾಲೆ ಅನ್ನುವಂತಹ ಒಂದು ಕೃತಿಗೆ ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಅದಷ್ಟೇ ಅಲ್ಲದೆ ಕೂಡ ಇವ್ರಿಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ಬಂದವ. ಅದರಲ್ಲಿ ಒಡಲಾಳ ಅನ್ನುವಂತಹ ಒಂದು ಕೃತಿಗೆ ಭಾರತೀಯ ಭಾಷಾ ಪ್ರಶಸ್ತಿ ಕೂಡ, ಪರಿಷತ್ ಪ್ರಶಸ್ತಿ ಕೂಡ ಬಂದಿದ್ದು, ಇನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವ್ರಿಗೆ ಏನಾಗೈತಿ ಲಭಿಸೈತಿ. ಆಶಯವನ್ನು ನೋಡೋಣ. ವಚನಕಾರರ ನಡೆ ನುಡಿಗಳ ಸಮನ್ವಯವೇ ಅರಿವು. ಅಂತರಂಗದ ಹೊಂದಾಣಿಕೆಯಿಂದ ಮಾತ್ರ ಸಮಾನತೆ ಸಾಮರಸ್ಯ ಸಾಧ್ಯ. ಅದಕ್ಕಾಗಿ ಹೋರಾಡಿದ ಮಹನೀಯರ ದಾರಿಯಲ್ಲಿ ಜಾಗತೀಕರಣವನ್ನು ರೂಪಿಸಬೇಕಾಗಿದೆ. ಕಾರುಣ್ಯ, ಸಮತೆ, ಪ್ರಜ್ಞೆಗಳೇ ದೇವರು. ಅವು ಜಾಗೃತವಾಗಬೇಕೆಂಬುದೇ ಆಶಯವಾಗಿದೆ. ನೋಡಿ, ನಮ್ಮ ವಚನಕಾರಗಳ ನಡೆ ನುಡಿಗಳು ಅಂದರೆ ಅವ್ರು ಬರೆದಿರುವಂತಹ ವಚನಗಳಿರುತ್ತೆ, ಅರ್ಥಗರ್ಭಿತವಾದಂತಹ ಮಾತುಗಳೇನಕ್ಕವ ನಮ್ಮನ್ನು ನಡೆ ನುಡಿಗಳನ್ನು ಸಂಸ್ಕಾರವಂತರನ್ನಾಗಿ ಮಾಡ್ತವ. ನಮ್ಮ ಪ್ರತಿಯೊಬ್ಬರು ಕೂಡ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಅರಿವು ಅನ್ನೋದು ತುಂಬ ಮುಖ್ಯ. ಮನುಷ್ಯ ಹೊರಗಡೆಯಿಂದ ಮಾತ್ರ ಹೊಂದಾಣಿಕೆಯಿಂದ ಇರಲಿಕ್ಕೆ ಸಾಧ್ಯವಿಲ್ಲ. ನಾವು ಅಂತರಂಗದಿಂದ ಹೊಂದಾಣಿಕೆಯನ್ನು ಮಾಡಿಕೊಂಡಾಗ ಮಾತ್ರ ಅವ ಎಲ್ಲರ ಜೊತೆಗೆ ಸಮಾನತೆಯಿಂದ ಸಾಮರಸ್ಯತೆಯಿಂದ ಬದುಕಲಿಕ್ಕೆ ಸಾಧ್ಯ. ಹೀಗಾಗಿ ನಾವು ಜಾಗತೀಕರಣವನ್ನು ಹೆಂಗೆ ರೂಪಿಸ್ಬೇಕಪ್ಪ ಅಂದರೆ ನಾವು ಅಂತರಂಗದಿಂದ ಹೊಂದಾಣಿಕೆಯನ್ನು ಮಾಡಿಕೊಂಡಾಗ ಮಾತ್ರ ಮನುಷ್ಯನ ಕತೆ ಎಲ್ಲರನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡಲು ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಮತ್ತು ಕಾರುಣ್ಯ, ಸಮತೆ, ಪ್ರಜ್ಞೆಗಳೇ ದೇವ್ರು. ನೋಡು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕರುಣೆ ಅನ್ನುವಂಥದ್ದು, ಕಾರುಣ್ಯ ಗುಣ ಅನ್ನುವಂಥದ್ದು ಇರಲೇಬೇಕು. ಅವು ಜಾಗೃತವಾಗಿದ್ದಾಗ ಮಾತ್ರ ಏನಾಗತ್ತಪ್ಪ ಅಂದ್ರೆ ಮನುಷ್ಯ ಎಲ್ಲರನ್ನು ಒಂದೇ ದೃಷ್ಟಿಕೋನದಿಂದ ನೋಡಲು ಕೂಡ ನಾನು ನೀವು ಎಲ್ಲರೂ ಸಮಾನ ಅನ್ನುವಂತಹ ಭಾವನೆ ಬರಲು ಸಾಧ್ಯ ಅಂತ ಹೇಳ್ತಾರೆ. ದೇವನೂರು ಮಹಾದೇವ ವಿರಚಿತ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿ ಲೇಖನಗಳ ಸಂಕಲನದಿಂದ ಈ ಗದ್ಯ ಭಾಗವನ್ನು ಆಯ್ಕೆ ಮಾಡಲಾಗಿದೆ. ನೋಡಿ, ದೇವನೂರು ಮಹಾದೇವರು ಬರೆದಿರುವಂತಹ ಈ ಎದೆಗೆ ಬಿದ್ದ ಅಕ್ಷರ ಅನ್ನುವಂಥದ್ದೇನು ಪಾಠ ಐತಲ್ಲ, ಇದು ವೈಚಾರಿಕ ಬಿಡಿ ಲೇಖನಗಳ ಒಂದು ಸಂಕಲನ ಆಗೈತಿ. ಹೀಗಾಗಿ ಆ ವೈಚಾರಿಕ ಬಿಡಿ ಲೇಖನ ಸಂಕಲನದಿಂದ ಏನಾಗೈತಿ, ಎದೆಗೆ ಬಿದ್ದ ಅಕ್ಷರ ಅನ್ನುವಂತಹ ಪಾಠವನ್ನು ನಾವು ಆಯ್ಕೆಯನ್ನು ಮಾಡಿಕೊಂಡೇವೆ. ಪದಗಳ ಅರ್ಥ. ಆವಾಹಿಸು ಅಂದ್ರೆ ಮೈ ಮೇಲೆ ಬರುವಂತೆ ಮಾಡಿಕೊ. ಗುಡಿ ಮನೆ ಅಂದರೆ ಚಿಕ್ಕದಾಗಿರುವಂಥ ಒಂದು ದೇವಸ್ಥಾನ. ಶೋಭೆ ಅಂದ್ರೆ ತಳಮಳ. ಶಿಕ್ಷಣ, ವಿಜ್ಞಾನ, ನಗರೀಕರಣದ ಪ್ರಭಾವದಿಂದ ವೈಚಾರಿಕ ಚಿಂತನೆ ತೀವ್ರವಾಯಿತು. ನೋಡಿರಿ, ಶಿಕ್ಷಣ ಮತ್ತು ವಿಜ್ಞಾನದ ಪ್ರಭಾವದಿಂದ ಏನಾಗೈತಿ, ಇತ್ತೀಚೆಗೆ ವೈಚಾರಿಕ ಚಿಂತನೆ ಅನ್ನುವಂಥದ್ದು ಹೆಚ್ಚಾಗೈತಿ. ಅಸಮಾನತೆ ವಿರುದ್ಧ ಧ್ವನಿ ಎತ್ತುವ ಪರಿಸ್ಥಿತಿ ನಿರ್ಮಾಣವಾಯಿತು. ಸಾಮಾಜಿಕ ಸಾಮರಸ್ಯಕ್ಕೆ ಮೊದಲಿನ ಅಡ್ಡಿ ಮೌಢ್ಯವೇ. ನೋಡಿರಿ,
ಅಸಮಾನತೆ ವಿರುದ್ಧ ದನಿ ಎತ್ತುವಂತಹ ಪರಿಸ್ಥಿತಿ ಬಂದು ಹೋಗುವಂಥ ಸಂದರ್ಭದಲ್ಲಿ ಸಾಮಾಜಿಕ ಸಾಮರಸ್ಯ ಏನೈತಿ ಅದಕ್ಕೆ ನಾವು ಮೊದಲನೇದಾಗಿ ನೋಡೋದು ಯಾವತ್ತಪ್ಪ ಅಂದ್ರೆ ಮೂಢನಂಬಿಕೆಗಳು. ಮೌಢ್ಯ ಮರೆಯಾಗುವವರೆಗೂ ಸಾಮರಸ್ಯ ಎಂಬುದು ಕನಸಾಗಿ ಉಳಿಯುತ್ತದೆ. ನೋಡಿ, ನಮ್ಮಲ್ಲಿ ಅತಿ ಹೆಚ್ಚಾಗಿ ಮೂಢನಂಬಿಕೆಗಳನ್ನ ಏನು ತುಂಬ್ಕೊಂಡವಲ್ಲ ಅವೆಲ್ಲ ಹೋಗೋ ಮಟ್ಟನೂ ಏನಾಕೈತಿ ಅದು ಸಾಮರಸ್ಯ ಅನ್ನುವಂಥದ್ದು ಕನಸಾಗಿನ ಉಳಿತೈತಿ. ವಚನಕಾರರ ಸಂದೇಶಗಳನ್ನು ನಾವು ನಡೆನುಡಿಗಳಲ್ಲಿ ಅನ್ವಯಿಸಿಕೊಂಡು ಅರಿವು ಮೂಡಿಸಿಕೊಂಡು ದ್ವೇಷ ಅಸೂಯೆಗಳನ್ನು ತೊರೆದು ಸಮಷ್ಟಿಯ ಒಳಿತಿಗಾಗಿ ಸಾಮರಸ್ಯದ ನೆಲೆಯಲ್ಲಿ ಬದುಕನ್ನು ರೂಪಿಸಿಕೊಂಡಲ್ಲಿ ಸಮಾಜದ ಸ್ವಾಸ್ಥ್ಯ ಸ್ಥಿರಗೊಳ್ಳಬಹುದೆಂಬುದು ಇಲ್ಲಿನ ಆಶಯ. ನೋಡಿ, ಏನು ಹೇಳ್ತಾರಪ್ಪ ಅಂದ್ರೆ ನಾವು ವಚನಕಾರರ ಏನು ನಡೆನುಡಿಗಳು ಅವ್ರು ಏನು ವಚನಗಳನ್ನು ಏನು ಬರೀತಾರಲ್ಲ ಆ ವಚನಗಳನ್ನು ನಾವು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಮೂಢನಂಬಿಕೆಗಳನ್ನು ನಾವು ಮೌಢ್ಯವನ್ನು ಹೋಗಲಾಡಿಸಿ ನಮ್ಮ ನಡೆನುಡಿಗಳಲ್ಲಿ ಅವ್ರು ಬರೆದಿರುವಂತಹ ಪ್ರತಿಯೊಂದು ಮಾತನ್ನು ಅರ್ಥಗರ್ಭಿತವಾಗಿ ನಾವು ಅನ್ವಯಿಸಿಕೊಂಡ್ರೆ ಏನಕತ್ತಿ ನಮ್ಮಲ್ಲಿ ಅರಿವು ತಾನಾಗಿ ಬರ್ತೈತಿ. ಆಗ ಮಾತ್ರ ಏನಕತ್ತಿ ಸಮಾನತೆ ಅನ್ನೋ ಒಂದು ಬೆಳಕಿಗೆ ಬರ್ತೈತಿ. ದ್ವೇಷ ಅಸೂಯೆಗಳನ್ನು ನಾವು ಆಗ ಮಾತ್ರ ತೊರಿಲಿಕ್ಕೆ ಅಂದ್ರೆ ಬಿಡಲಿಕ್ಕೆ ಸಾಧ್ಯವಾಗ್ತತಿ. ನಾವೆಲ್ಲರೂ ಒಂದೇ ರೀತಿಯಾದಂಥ ಸಾಮಾಜಿಕ ಸಾಮರಸ್ಯದ ನೆಲೆಕಟ್ಟಿನಲ್ಲಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಒಂದು ವಿಧಾನಕ್ಕೆ ಹಂತಕ್ಕೆ ಬರ್ತತಿ. ಆವಾಗ ನಮ್ಮ ಸಮಾಜ ಸ್ವಾಸ್ಥ್ಯ ಸಮಾಜ ಅನ್ನಿಸಿಕೊಳ್ಳುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತತಿ ಅಂಥೇಳಿ ದೇವನೂರು ಮಹಾದೇವನವರು ಏನು ಹೇಳ್ತಾರಪ್ಪ ಇಲ್ಲಿ ತಮ್ಮ ಪ್ರವೇಶದಲ್ಲಿ ತಮ್ಮ ಆಶಯವನ್ನು ವ್ಯಕ್ತವನ್ನು ಪಡಿಸ್ತಾರ. ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು. ನೋಡಿರಿ, ಭೂಮಿಗೆ ಬಿದ್ದಿರುವಂತಹ ಬೀಜ ಆಗಿರ್ಬೋದು ಅಥವಾ ಎದೆಗೆ ಬಿದ್ದಿರುವಂಥ ಅಕ್ಷರ ಅಂತಂದ್ರೆ ನಾವು ಈಗ ಯಾವುದಾದ್ರೂ ಹಣ್ಣುಗಳನ್ನು ತಿಂದು ಏನು ಮಾಡ್ತೀವಿ, ನಾವು ಭೂಮಿ ಮೇಲೆ ಎಸಿತೀವಿ. ಹೌದಾ, ನಾವು ಅದು ಮರ ಆಗಲಿ ಅಥವಾ ಗಿಡ ಆಗಲಿ ಒಂದು ಸಸಿ ಆಗಲಿ ಅಂಥೇಳಿ ನಾವೇನು ಮಾಡಿರಂಗಿಲ್ಲ, ಅದನ್ನು ಎಸ್ತಿರಂಗಿಲ್ಲ. ನಾವು ತಿಂದು ನಾವು ಅದನ್ನು ಏನು ಮಾಡ್ತೀವಿ, ಭೂಮಿಗೆ ನಾವು ಬೀಜಗಳನ್ನ ಯಾವುದೋ ಹಣ್ಣಿನ ಬೀಜಗಳನ್ನ ಯಾವುದಾದ್ರೂ ಒಂದು ಫಲ ಕೊಡುವಂತಹ ಬೀಜಗಳನ್ನ ನಾವು ಭೂಮಿ ಮೇಲೆ ಹೋಗಿದ್ರೆ ಏನಾಗತ್ತೆ ಅದು ಇಂದಲ್ಲ ನಾಳೆ ಫಲವನ್ನು ಕೊಡ್ತತಿ. ಒಂದು ವೇಳೆ ಅದು ಫಲವನ್ನು ಕೊಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ಸಂದರ್ಭದಲ್ಲಿ ಆ ಬೀಜ ಮಣ್ಣಿನ ಫಲವತ್ತತೆಯನ್ನು ಇನ್ನಷ್ಟು ಹೆಚ್ಚು ಮಾಡ್ತೈತಿ. ಅದೇ ರೀತಿಯಾಗಿ ನಾವು ಅಕ್ಷರವನ್ನು ಕಲ್ತಿದ್ರೆ ಅದು ನಮಗೂ ಇಂದಲ್ಲ ನಾಳೆ ಫಲವನ್ನು ಕೊಡ್ತೈತಿ. ಮಕ್ಕಳೇ, ಇದನ್ನು ಪ್ರಶ್ನೆಯನ್ನು ಕೇಳ್ಬೋದು, ಇಂದಲ್ಲ ನಾಳೆ ಫಲ ಕೊಡೋದು ಯಾವುದು ಅಂತೇಳಿ ಪ್ರಶ್ನೆಯನ್ನು ಬರ್ತಿರ್ಬೋದು. ನೀವು ಸರಿಯಾಗಿ ಅಭ್ಯಾಸವನ್ನು ಮಾಡಿದರೆ ನಿಮಗೆ ಅರ್ಥ ಆಗ್ತತಿ. ಕವಿ ಸಿದ್ಧಲಿಂಗಯ್ಯ ಒಮ್ಮೆ ನನಗೆ ಹೇಳಿದ ಕಥೆಯಲ್ಲಿ ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆಯ ಒಳಗಿಂದ ನನ್ನ ದೇವರು ಒಡಮೂಡುತ್ತದೆ. ನೋಡಿರಿ, ಕವಿ ಸಿದ್ಧಲಿಂಗಯ್ಯನವರು ಏನು ಮಾಡ್ತಾರೆ, ಒಂದು ಸಲ ಇವರಿಗೆ ಕಥೆಯನ್ನು ಹೇಳಿರ್ತಾರೆ. ಅವರು ಹೇಳಿರುವಂಥ ಕಥೆಯಲ್ಲಿ ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆ ಅಂದರೆ ಮನೆ ಮಂಚಮ್ಮ ದೇವಿ ಅಂತೇಳಿ ನಾವು ಕರಿತೀವಿ. ಹೌದಾ, ಈ ಮನೆ ಮಂಚಮ್ಮ ದೇವಿಯ ಬಗ್ಗೆ ಯಾರು ಹೇಳ್ತಾರ, ಸಿದ್ಧಲಿಂಗಯ್ಯನವ್ರು ಏನು ಮಾಡ್ತಾರೆ, ಗ್ರಾಮ ದೇವತೆಯ ಬಗ್ಗೆ ಒಂದು ಕಥೆಯನ್ನು ಹೇಳಿರ್ತಾರೆ. ನೋಡ್ರಿ, ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆಯ ಒಳಗಿಂದ ನನ್ನ ದೇವರು ಒಡಮೂಡುತ್ತದೆ. ಒಂದು ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ನೋಡ್ರಿ, ಅವ್ರು ಹೇಳುವಂಥ ಕಥೆಯಲ್ಲಿ ಹೆಂಗೈತಪ್ಪ ಅಂದ್ರೆ ಮನೆ ಮಂಚಮ್ಮ ದೇವಿಯನ್ನು ಗುಡಿಯನ್ನು ಕಟ್ಟಲಿಕ್ಕೆ ಆ ಗ್ರಾಮದ ಜನರೆಲ್ಲರೂ ಕೂಡಿ ಏನು ಮಾಡ್ತಾರೆ, ಆರಂಭಿಸಿರ್ತಾರೆ. ಹೀಗೆ ಕಟ್ತಾ ಚಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು ಅಂತಂದ್ರೆ ಏನು ನಿಲ್ಲಿಸಿ ನನ್ನ ಮಕ್ಕಳ ಎಂದು ಒಬ್ಬರ ಮಾಡ್ತಾಳೆ. ನೋಡಿ, ಆವಾಹಿಸಿಕೊಂಡು ಅಂತಂದ್ರೆ ಏನ ಮೈ ಮೇಲೆ ಬರುವಂತೆ ಮಾಡುವುದು. ಹೌದಾ, ಒಂದು ಸಲ ಇಡೀ ಗ್ರಾಮದ ಜನರಲ್ಲೂ ಸೇರಿಕೊಂಡು ಏನು ಮಾಡಿರ್ತಾರಪ್ಪ ಅಂದ್ರೆ ಮನೆ ಮಂಚಮ್ಮ ದೇವಿಯನ್ನು ಗುಡಿಯನ್ನು ಕಟ್ಟಲಿಕ್ಕೆ ಪ್ರಾರಂಭವನ್ನು ಮಾಡಿರ್ತಾರೆ. ಗುಡಿ ಎಲ್ಲಿವರೆಗೂ ಬಂದಿರ್ತದೆ ಅಂದರೆ ಚಾವಣಿ ಮಟ್ಟಕ್ಕೆ ಏನು ಮಾಡಿರ್ತೈತಿ, ಆ ಗುಡಿ ಬಂದಿರ್ತೈತಿ. ಆ ಗುಡಿ ಚಾವಣಿ ಮಟ್ಟಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಗ್ರಾಮದ ಜನರಲ್ಲಿರುವಂಥ ಒಬ್ಬನ ವ್ಯಕ್ತಿಯ ಮೈ ಮೇಲೆ ಮನೆ ಮಂಚಮ್ಮ ದೇವಿ ಬರ್ತಾಳ. ಅವಾಗ ಬಂದು ಏನಂತ ಅಬ್ರ ಮಾಡ್ತಾಳಕ್ಕೆ, ನಿಲ್ಲಿಸಿ ನನ್ನ ಮಕ್ಕಳ ಅಂತೇಳಿ ಜೋರು ಮಾಡ್ತಾಳ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ಆ ದೇವತೆ ಹಾಗೂ ಆ ಜನರ ನಡುವೆ ಮಾತುಕತೆ ನಡೆಯುತ್ತದೆ. ನೋಡ್ರಿ, ಅವಾಗ ಆ ಅಬ್ಬರಕ್ಕೆ ಜನ ಏನು ಮಾಡ್ತಾರೆ, ತಮ್ಮ ಕೆಲಸವನ್ನು ನಿಲ್ಲಿಸಿ ಒಂಥರ ಏಕಚಿತ್ತದಿಂದ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಅವಳು ಮನೆ ಮಂಚಮ್ಮ ದೇವಿ ಬಂದಿರುವಂತಹ ವ್ಯಕ್ತಿಯ ಮೈ ಮೇಲೆ ಏನಂತ ಹೇಳ್ತಾರೆ, ನಿಲ್ಲಿಸಿ ನನ್ನ ಮಕ್ಕಳ ಅಂತೇಳಿ ಜೋರನ್ನು ಮಾಡಿದ ಸಂದರ್ಭದಲ್ಲಿ ಎಲ್ಲರೂ ಏಕಚಿತ್ತದಿಂದ ನೋಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ದೇವತೆ ಮತ್ತು ಅಲ್ಲಿ ಕೆಲಸ ಮಾಡ್ತಿರುವಂತಹ ಗ್ರಾಮದ ಜನರ ನಡುವೆ ನಡೆದಿರುವಂತಹ ಮಾತುಕತೆ ಏನದು ನೋಡೋಣ ಬನ್ನಿ. ಏನ್ರಯ್ಯ ಏನು ಮಾಡ್ತಾ ಇದ್ದೀರಿ? ನೋಡವ್ವ ದೇವಿ ಏನು ಹೇಳ್ತಾಳಪ್ಪ ಅಂದ್ರೆ, ಏನ್ರಯ್ಯ ಏನು ಮಾಡ್ತಾ ಇದ್ದೀರಿ ಅಂತ ಜೋರು ಮಾಡ್ತಾಳ. ಅಬ್ಬರವನ್ನು ಮಾಡ್ತಿದ್ದಾಳೆ ದೇವಿ.
ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ ನೋಡಿ. ಅದಕ್ಕೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಗ್ರಾಮದ ಜನತೆ ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ ಅಂದರೆ ನಿನಗೊಂದು ಚಿಕ್ಕದಾಗಿರುವಂತಹ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅದಕ್ಕೆ ನಿನಗೆ ಚಿಕ್ಕದಾಗಿರುವಂಥ ಒಂದು ದೇವಸ್ಥಾನವನ್ನು ನಾವು ಕಟ್ತಾ ಇದ್ದೀವಿ ತಾಯಿ ಅಂತ ಹೇಳ್ತಾರೆ. ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ? ನೋಡಿ ಆ ದೇವಿ ಹೆಂಗೆ ಹೇಳ್ತಾಳಪ್ಪ ಅಂದ್ರೆ, ನೀವು ನನಗೊಂದು ಚಿಕ್ಕದಾಗಿರುವಂಥ ಒಂದು ದೇವಸ್ಥಾನವನ್ನು ಕಟ್ಟಿಕೊಡಕತ್ತಾರಲ್ಲ, ನಿಮಗೆಲ್ಲ ಮನೆ ಅದಾವನ ಅಂಥೇಳಿ, ನನ್ನ ಮಕ್ಕಳ್ರೆ ನಿಮಗೆಲ್ಲ ಮನೆ ಅದಾವನ ಅಂಥೇಳಿ ಮಕ್ಕಳನ್ನು ಮಾತಾಡ್ತಾಳೆ ದೇವಿ. ನನಗಿಲ್ಲ ತಾಯಿ ಅಲ್ಲೊಬ್ಬ ಹೇಳ್ತಾನೆ ನೋಡಿ. ಅದರಲ್ಲಿರ್ತಕ್ಕಂತಹ ಗ್ರಾಮದ ಜನರಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ, ತಾಯಿ ನನಗೆ ಮನೆ ಇಲ್ಲ, ದೇವಿ ನಿಮ್ಗೆ ಮನೆ ಅದಾವನ ಅಂತ ಹೇಳಿ ಕೇಳ್ತಾಳೆ. ಮಕ್ಕಳಿಗೆ ಕೇಳಂಥ ಸಂದರ್ಭದಲ್ಲಿ ಅವಾಗ ನನಗೆ ಮನೆ ಇಲ್ಲ ತಾಯಿ ಅಂತ ಅದರಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ಅವಾಗ ಏನು ಹೇಳ್ತಾಳಪ್ಪ ದೇವಿ, ಈ ಊರಿನ ಗ್ರಾಮದ ಜನತೆ ಏನದಿರಲ್ಲ ಎಲ್ಲರಿಗೂ ಸಂಪೂರ್ಣವಾಗಿ ಮನೆ ಆಗಬೇಕು, ಅವರೆಲ್ಲರಿಗೂ ಮನೆ ಆಗುವ ಮಟ್ಟನೂ ನನಗೆ ಮನೆ ಬೇಡ, ನನಗೆ ಒಂದು ಚಿಕ್ಕದಾಗಿರುವಂಥ ಒಂದು ದೇವಸ್ಥಾನ ಬೇಡ ಅಂತ ಹೇಳ್ತಾಳೆ. ಹೀಗೆಂದ ಮಂಚಮ್ಮ ದೇವಿ ಮನೆ ಮಂಚಮ್ಮ ನಾಗುತ್ತಾಳೆ ನೋಡಿ. ಹೀಗೆ ಅಂದಿರುವಂಥ ದೇವಿಯನ್ನು ನಾವು ಹೇಳ್ತೀವಿ ಮನೆ ಮಂಚಮ್ಮ ಅಂತೇಳಿ ಕರೀತಾರೆ ನೋಡಿ. ಯಾವಂದ್ರೆ ಪ್ರತಿಯೊಬ್ಬರಿಗೂ ಮನೆ ಬೇಕು, ಹೌದಾ. ಮನೆ ಮಂಚಮ್ಮ ದೇವಿ ಅಂತಾನೆ ಪ್ರಸಿದ್ಧವಾಗಿರುವಂತಹ ದೇವಿ ಇವಳು. ಆ ಊರಿನ ಗ್ರಾಮದ ಜನತೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮನೆ ಇರಲೇಬೇಕು ಅಂತ ಅವಳು ಹೇಳ್ತಾಳೆ. ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಎಂದು ಪೂಜಿತಳಾಗುತ್ತಿದ್ದಾಳೆ ನೋಡಿ. ಇಂದಿಗೂ ಕೂಡ ಚಾವಣಿ ಇಲ್ಲದಂತಹ ಗುಡಿಯಲ್ಲಿ ತಾಯಿಯನ್ನು ಪೂಜೆನ ಮಾಡ್ತಿದ್ದಾರೆ. ಈ ರೀತಿ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತಿಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ ನೋಡಿ. ಅವಾಗ ಏನು ಹೇಳ್ತಾರಪ್ಪ ಅಂದ್ರೆ, ಇಂತಹ ಚಾವಣಿ ಇಲ್ಲದೆ ಇರುವಂತಹ ಒಂದು ಗುಡಿಯಲ್ಲಿ ನಾವು ಕಾರುಣ್ಯ ಸಮತೆಯ ಬುದ್ಧನನ್ನು, ಹೌದಾ, ಎಲ್ಲರನ್ನು ಸಮಾನ ದೃಷ್ಟಿಯಲ್ಲಿ ನೋಡ್ತಿರುವಂತಹ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗ್ತೈತಿ ಅಂಥೇಳಿ ಹೇಳ್ತಾರೆ. ಮೊನ್ನೆ ಒಂದು ಪುಸ್ತಕ ಓದುತ್ತಾ ಇದೆ ನೋಡ್ರಿ. ಲೇಖಕರ ಹತ್ರ ಮೊನ್ನೆ ಒಂದು ಸಲ ಅವರು ಕುಳಿತುಕೊಂಡಾಗ ಅವರ ಸಮಯ ಫ್ರೀ ಇದ್ದಂತಹ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ, ಒಂದು ಪುಸ್ತಕವನ್ನು ಓದ್ತಾ ಕೂತಿರ್ತಾರೆ. ಶಿವಾನುಭವ ಶಬ್ದಕೋಶ ಪುಸ್ತಕದ ಹೆಸರು ನೋಡ್ರಿ. ಅವರು ಓದ್ತಿರುವಂತಹ ಪುಸ್ತಕದ ಹೆಸರೇನು? ಶಿವಾನುಭವ ಶಬ್ದಕೋಶ. ಹಳಕಟ್ಟಿಯವರು ಬರೆದ ಪುಸ್ತಕದ ನೋಡ್ರಿ. ಹಳಕಟ್ಟಿಯವರು ಬರೆದಿರುವಂತಹ ಒಂದು ಪುಸ್ತಕದ ಹೆಸರು ಶಿವಾನುಭವ ಶಬ್ದಕೋಶ. ಅರಿವು ಜ್ಞಾನದ ಬಗ್ಗೆ ಅವರು ಹೇಳಿರುವುದು ನೋಡಿ ನನಗೆ ಸುಸ್ತಾಗಿ ಹೋಯಿತು ನೋಡಿ. ಇವರು ಶಿವಾನುಭವ ಶಬ್ದಕೋಶ ಅನ್ನುವಂಥ ಪುಸ್ತಕವನ್ನು ಓದ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನು ಹಳಕಟ್ಟಿಯವರು ಬರೆದಿರುವಂತಹ ಪುಸ್ತಕ. ಅದರಲ್ಲಿ ಏನು ಬರೆದಾರಪ್ಪ ಅಂದ್ರೆ, ಹಳಕಟ್ಟಿಯವರು ಜ್ಞಾನದ ಬಗ್ಗೆ ಅವರು ಹೇಳುವಂತಹ ಮಾತುಗಳನ್ನು, ಅದನ್ನು ನುಡಿಗಟ್ಟನ್ನು ಓದಿರುವಂಥ ಕವಿಗಳಿಗೆ ಏನಾಗ್ಬಿಡ್ತಿಲ್ಲಿ ಸುಸ್ತಾಗಿಬಿಡ್ತು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ನೋಡ್ರಿ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂತಂದ್ರೆ ತನ್ನಷ್ಟಕ್ಕೆ ತಾನೇ ಇರಬೇಕಂತಹ ತಿಳುವಳಿಕೆ ಅನ್ನುವಂಥದ್ದಲ್ಲ, ತನ್ನಷ್ಟಕ್ಕೆ ತನಗೆ ಮಾತ್ರ ಜ್ಞಾನ ಇದ್ರೆ ಅನ್ನುವಂಥದ್ದು ಅಲ್ಲ. ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ನೋಡಿ. ಅದು ಕ್ರಿಯೆಯ ಅನುಭವದಿಂದ ಬರ್ತಿರುವಂಥದ್ದು ಅಂತ ಹೇಳ್ತಾರೆ. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ನೋಡಿ. ಕ್ರಿಯೆಯ ಅನುಭವದಿಂದ ಬರುತ್ತಿರುವಂಥದ್ದು, ಆಮೇಲೆ ಕೇಳಿ ತಿಳ್ಕೊಂಡಿರುವಂಥದ್ದಲ್ಲ, ಕ್ರಿಯೆಯಲ್ಲಿ ಮೂಡುವಂತಹ ತಿಳುವಳಿಕೆ ಆಗಿರ್ಬೋದು, ಅದು ತರ್ಕವಲ್ಲ ಅಂತ ಹೇಳ್ತಾರೆ. ನಡೆಯಿಂದ ನುಡಿ ಹುಟ್ಟಿದರೆ ಮಾತ್ರ ಅದು ಅರಿವು ಅಂತೇಳಿ ಇಲ್ಲಿ ಹೇಳ್ತಾರೆ. ಈಗ ನನ್ನ ಮನಸ್ಸು ಅರಿವಿಗಾಗಿ ಕಂಡ ಕಡೆ ಇದುವರೆಗೆ ಭಾರತೀಯ ಪರಂಪರೆಯಲ್ಲಿ ಈ ಸುಟ್ಟುಕೊಂಡು ಬರುವ ಅರಿವು ಯಾರ್ಯಾರಿಗಿದೆ, ಎಲ್ಲೆಲ್ಲಿದೆ ಹುಡುಕಾಡ ತೊಡಗಿದೆ ನೋಡಿ. ಅವ್ರು ಏನು ಹೇಳ್ತಾರೆ, ಈಗ ನನ್ನ ಮನಸ್ಸೇನೈತೆ ಅರಿವಿನ ಸಲುವಾಗಿ ನಾನು ಜ್ಞಾನವನ್ನು ಪಡೆದುಕೊಳ್ಳುವಂತಹ ಉದ್ದೇಶದಿಂದ, ನಾನು ತಿಳುವಳಿಕೆಯನ್ನು ಪಡೆದುಕೊಳ್ಳುವಂಥ ಉದ್ದೇಶದಿಂದ ನಾನು ಕಂಡ ಕಡೆಯಲ್ಲಿರ್ತಕ್ಕಂತಹ ಭಾರತೀಯ ಪರಂಪರೆಯಲ್ಲಿರ್ತಕ್ಕಂತಹ ಪ್ರತಿಯೊಂದನ್ನು ನಾನು ನೋಡಿಬಿಟ್ಟಿದ್ದೀನಿ. ಇನ್ನು ಅರಿವನ್ನು ಇಂತಹ ಭಾರತೀಯ ಪರಂಪರೆಯಲ್ಲಿ ಅರಿವು ಯಾರ್ಯಾರಿಗೈತಿ, ಎಲ್ಲೆಲ್ಲೈತೆ ಅನ್ನುವಂಥದ್ದು ನಾವು ಹುಡುಕಾಡಲಿಕ್ಕೆ ಶುರು ಮಾಡಿದ್ದೀನಿ. ಮತ್ತು ಇನ್ನೊಂದು, ವಚನಕಾರರು ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲ್ಲ ನೋಡಿ. ಏನು ಹೇಳ್ತಾರೆ ಅಂದ್ರೆ, ಮತ್ತೊಂದು ಮಾತು ಹೇಳ್ತಾರೆ ಇಲ್ಲಿ, ವಚನಕಾರರು ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ದೇವರುಗಳನ್ನ ಅವರು ಯಾವತ್ತೂ ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರವರದೇ ಇಷ್ಟ ದೈವ ನೋಡ್ರಿ. ಅಂದರೆ ಪ್ರತಿಯೊಬ್ಬ ವಚನಕಾರರಿಗೆ ಏನಿರುತ್ತೆ, ಅವರವರು ಇಷ್ಟ ದೈವನ ಅವ್ರು ಏನು ಮಾಡಿದಾರೆ, ಅಂಕಿತ ನಾಮಗಳನ್ನು ಮಾಡ್ಕೊಂಡಾರ. ಎಲ್ಲರಿಗೂ ಒಂದೇ ರೀತಿಯಾದಂತಹ ದೇವರುಗಳನ್ನ ಅವ್ರು ಹೇಳಿಲ್ಲ. ತಮಗೆ ಯಾವ ಇಷ್ಟ ದೇವರು ಆ ದೇವರ ಅಂಕಿತ ನಾಮಗಳನ್ನ ಅವರು ಇಟ್ಕೊಂಡಾರ. ಅಂದರೆ ಅವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು ನೋಡ್ರಿ. ಅವ್ರಿಗೆ ಏನಾಗಿತ್ತು, ಅವರವರ ಜ್ಞಾನ ತಿಳುವಳಿಕೆ ಪ್ರಜ್ಞೆ ಅವರಿಗೆ ದೇವರಾಗಿತ್ತು. ಈ ರೀತಿ ಪ್ರಜ್ಞೆಯನ್ನೇ ದೇವರು ಅಂತ ಅಂದುಕೊಂಡ್ರೆ ಸುಡುವ ಬೆಂಕಿಯನ್ನು ನೆತ್ತಿ ಮೇಲೆ ಇಟ್ಟುಕೊಂಡಂತಾಗುತ್ತದೆ ನೋಡಿ. ಅದಕ್ಕೆ ಲೇಖಕರು ಏನು ಹೇಳ್ತಾರಪ್ಪ ಅಂದ್ರೆ, ಈ ರೀತಿಯಾಗಿ ಪ್ರಜ್ಞೆನ ನಾವು ದೇವ್ರು ಅಂತೇಳಿ ನಾವೇನಾರು ಅಂದ್ಕೊಂಡ್ಬಿಟ್ಟು ಅಂದ್ರೆ ಸುಡುವ ಬೆಂಕಿಯನ್ನು ನಮ್ಮ ತಲೆ ಮೇಲೆ ನಾವು ಇಟ್ಕೊಂಡಂಗೆ ಆಕೈತಿ.
ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ ನೋಡಿ. ಮುಂದೆ ತಮ್ಮಲ್ಲಿರ್ತಕ್ಕಂತಹ ಪ್ರಜ್ಞೆಯ ಗತಿ ಮುಂದೆ ಒಂದಿನ ಸುಳ್ಳು ಹೇಳಬೇಕಾಗಿಲ್ಲ. ಅದೇ ಕಷ್ಟ ಆಗೋದು, ಕಷ್ಟ ಆಗ್ತತಿ. ಇತರೆ ದೇವರಿಗಾದರೆ ಯಾವುದೇ ಉಗ್ರ ದೇವತೆ ಇರಲಿ, ಏನೋ ಸ್ವಲ್ಪ ಹೊಟ್ಟೆ ಒಳಕ್ಕೆ ಹಾಕುವಂಥ ಸುಳ್ಳು ಪಳ್ಳು ಹೇಳಿಬಿಡಬಹುದು ನೋಡಿ. ಈ ಬೇರೆ ದೇವರು ಏನಾದರೂ ಆದಂಥ ಸಂದರ್ಭದಲ್ಲಿ ಉಗ್ರ ದೇವತೆನೇ ಇರಲಿ, ಇನ್ನೂ ಸ್ವಲ್ಪ ಹೊಟ್ಟೆ ಒಳಗಡೆ ಹೊರಗಡೆ ಹಾಕುವಂತ ನಾವೇನಾದರೂ ಅಲ್ಲಿ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಸುಳ್ಳನ್ನು ಹೇಳಿಬಿಡ್ಬೋದು. ಆದರೆ ಪ್ರಜ್ಞೆ ಮುಂದೆ ಇದು ನಡೆಯೋದು. ಆದರೆ ತಿಳುವಳಿಕೆ ಮುಂದೆ, ಜ್ಞಾನದ ಮುಂದೆ, ಅರಿವಿನ ಮುಂದೆ ಅದೆಲ್ಲ ನಡೆಯಂಗಿಲ್ಲ. ಈ ಇಕ್ಕಟ್ಟಿಗೆ ವಚನಕಾರರು ಮುಖಾಮುಖಿಯಾದರು ಎಂದು ಕಾಣಿಸುತ್ತದೆ ನೋಡಿ. ಇಂತಹ ಒಂದು ಸಂದರ್ಭ ಅಂದರೆ ಇಕ್ಕಟ್ಟಿನ ಸಂದರ್ಭಕ್ಕೆ ಸಿಲುಕಿದವರು ಯಾರಪ್ಪ? ನಮ್ಮ ವಚನಕಾರರು ಇರಬಹುದೇನು ಅಂತೇಳಿ ಇಲ್ಲಿ ಅಂದಾಜನ ಮಾಡ್ತಾರೆ. ಅವರು ತಮ್ಮ ಕಷ್ಟ ಸುಖನ, ದುಃಖ ದುಮ್ಮಾನನ, ಏಳು ಬೀಳುಗಳನ್ನು, ಅವರ ಉತ್ಕಟ ಇಕ್ಕಟ್ಟುಗಳನ್ನು ಆ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತಿದ್ದರೆಂದು ಕಾಣುತ್ತದೆ. ಈ ಒದ್ದಾಟಕ್ಕೆ ಅವರು ನುಡಿ ಕೊಟ್ಟರು ನೋಡಿ. ಆಗಿನ ವಚನಕಾರರು ಅಂದಿನ ಪರಿಸ್ಥಿತಿಯಲ್ಲಿ ಏನಪ್ಪ ಅಂದ್ರೆ ತಮಗಿರ್ತಕ್ಕಿರುವಂತಹ ಕಷ್ಟಗಳನ್ನು, ಸುಖಗಳನ್ನು, ತಾವು ಜೀವನದಲ್ಲಿ ಅನುಭವಿಸುವಂತಹ ನೋವುಗಳನ್ನು, ದುಃಖಗಳನ್ನು, ಬಡತನವನ್ನು, ಭವನೆಯನ್ನು, ಏಳು ಬೀಳುಗಳನ್ನು, ಇವುಗಳನ್ನೆಲ್ಲವನ್ನು ಅವರು ಒಂದೇ ರೀತಿಯಾಗಿ ಏನು ಮಾಡ್ತಾರೆ, ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳಕ್ಕಾಗದೆ ಒದ್ದಾಡ್ತಿರುವಂತಹ ಸಂದರ್ಭದಲ್ಲಿ ಅವ್ರೇನು ಮಾಡಿದ್ರೆ ಅವುಗಳನ್ನ ವಚನಗಳ ರೂಪಕ್ಕೆ ಜಾರಿಗೆ ತಂದರು. ಆ ವಚನಗಳಿಗೆ ಅವರು ನುಡಿ ಕಟ್ಟುಗಳು ಅಂತ, ನುಡಿ ಅಂತ ಹೇಳಿ ಅದಕ್ಕೊಂದು ಹೆಸರನ್ನು ಕೊಟ್ಟರು, ಅದಕ್ಕೆ ವಚನ ಅಂತ ಹೆಸರನ್ನು ಕೊಟ್ಟರು. ಅದೇ ಮುಂದೆ ವಚನ ಆಗಿ ಅವರಲ್ಲಿ ಅದರ ಮೂಲಕ ಏನು ಮಾಡಿದ್ರು, ತಮ್ಮಲ್ಲಿ ಅರಿವನ್ನು, ಪ್ರಜ್ಞೆಯನ್ನು ಕಂಡುಕೊಂಡ್ರು ಅಂತ ಹೇಳ್ತಾರೆ. ಅವರು ಅಂದು ನುಡಿದಿದ್ದು ಇಂದು ನುಡಿದಂತೆ ಕೇಳಿಸುತ್ತದೆ ನೋಡ್ರಿ. ಅವರ ವಚನ ಅಂದು ನುಡಿದ್ರೂ ಕೂಡ ನಮಗೆ ಇಂದ ನುಡಿಯಾಕತ್ತಾರೇನೋ ಅಂತ ಅನ್ನಿಸ್ತತಿ. ಅದು ತನಗೆ ತಾನೇ ಕಾವ್ಯವಾಗಿ ಬಿಟ್ಟಿದೆ. ಈ ಬೆಂಕಿ ಅಂತ ವಚನ ಸೃಷ್ಟಿಗೆ ಸಾಂತ್ವನದ ಜಾನಪದ ಕಸಿ ಮಾಡಿ ನಾವು ಹುಟ್ಟಬೇಕಾಗಿದೆ, ಹುಟ್ಟು ಪಡೆಯಬೇಕಾಗಿದೆ ಅನ್ನಿಸತೊಡಗಿದೆ ನೋಡಿ. ಏನು ಹೇಳ್ತಾರಪ್ಪ ಅಂತಂದ್ರೆ ಅವು ಏನಾಗ್ಯೋ ಬರ್ತಾ ಜನರ ರೂಢಿಯಿಂದ ಕಾವ್ಯವಾಗಿಬಿಟ್ಟವು. ಬೆಂಕಿಯಂತಹ ವಚನ ಸೃಷ್ಟಿ ಏನಾಯ್ತು, ನಾವು ಜಾನಪದನ ಕಸಿ ಮಾಡಿ ನಾವೇನು ಮಾಡಿದ್ವಿ, ಮತ್ತೊಂದು ರೂಪವನ್ನು ಕೊಡಬೇಕಾಗಿದೆ, ಮತ್ತೆ ಮರುಜನ್ಮವನ್ನು ಪಡಿಬೇಕಾಗಿದೆ ಅಂತ ಹೇಳ್ತಾರೆ. ಬುದ್ಧನ ಕಾರುಣ್ಯ ನನ್ನ ಮನದೊಳಗೆ ಕೂತ ಬಗೆಯನ್ನು ಒಂದು ಉದಾಹರಣೆಯಿಂದ ಹೇಳಲು ಪ್ರಯತ್ನಿಸುವೆ ನೋಡಿ. ಬುದ್ಧನಲ್ಲಿರ್ತಕ್ಕಂತಹ ಕಾರುಣ್ಯತ್ವದ ಗುಣವನ್ನು ನನ್ನ ಮನದೊಳಗೆ ಒಂದು ವಿಷಯ ಐತೆ, ಅದನ್ನು ನಾನು ಒಂದು ಉದಾಹರಣೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಇತ್ತೀಚೆಗೆ ಶಿವಮೊಗ್ಗದ ಡಾಕ್ಟರ್ ಅಶೋಕ್ ಪೈ ಮನೋವೈದ್ಯರು ಅವರು ಮೈಸೂರಿಗೆ ಬಂದಿದ್ದರು ನೋಡಿ. ಇತ್ತೀಚೆಗೆ ಶಿವಮೊಗ್ಗದ ಪ್ರಸಿದ್ಧರಾಗಿರ್ತಕ್ಕಂತಹ ಮನೋವೈದ್ಯರು ಯಾರು? ಡಾಕ್ಟರ್ ಅಶೋಕ್ ಪೈ ಅನ್ನೋರು. ಅವ್ರು ಎಲ್ಲಿ ಬಂದಿದ್ರು? ಮೈಸೂರಿಗೆ ಬಂದಿದ್ದರು. ಅವರು ಮನಸ್ಸಿನ ಬಗ್ಗೆ ನಡೆದಿರುವ ಒಂದು ಸಂಶೋಧನಾ ಸತ್ಯವನ್ನು ಹೇಳಿದರು ನೋಡಿ. ಅವರು ಮನೋವೈದ್ಯರಲ್ವೇ, ಹೀಗಾಗಿ ಮನಸ್ಸೊಳಗೆ ನಡೆದಿರುವಂತಹ ಒಂದು ಸಂಶೋಧನಾ ಸತ್ಯವನ್ನು ಹೇಳ್ತಾರೆ. ಅದೇನಪ್ಪ ಅಂತಂದ್ರೆ, ಏನೆಂದರೆ ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದಾರೆ ಎಂದಿಟ್ಟುಕೊಳ್ಳೋಣ ನೋಡಿ. ಅವ್ರು ಏನು ಹೇಳಿದಾರಪ್ಪ ಸಂಶೋಧನಾ ಸತ್ಯವನ್ನು ಅಂತ ಹೇಳ್ತಾರೆ ನೋಡಿ ಕವಿಗಳಲ್ಲಿ. ಕೆಲವು ಜನ ಒಂದು ರೂಮ್ ಒಳಗೆ ಕೂತು ಏನು ಮಾಡ್ತಾರೆ, ಟೆಲಿವಿಷನ್ ಟಿವಿಯನ್ನು ನೋಡ್ಲಿಕ್ಕತ್ತಾರ ಅಂತ ಅಂದ್ಕೊಳ್ಳೋನು. ಇನ್ನೊಂದಿಷ್ಟು ಜನ ಇದರ ಅರಿವಿಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆ ಆಡುತ್ತಾ ತಮ್ಮಷ್ಟಕ್ಕೆ ತಾವಿರುವರು ಎಂದಿಟ್ಟುಕೊಳ್ಳೋ ನೋಡಿ. ಒಂದಷ್ಟು ಜನ ಏನು ಮಾಡಿದ್ರೆ, ಒಂದಷ್ಟು ಜನ ಏನು ಮಾಡಿದ್ರೆ ರೂಮಲ್ಲಿ ಕೂತ್ಕೊಂಡು ಟಿವಿಯನ್ನು ನೋಡಕತ್ತಾರ. ಇನ್ನೊಂದಷ್ಟು ಜನ ಅವ್ರು ಟಿವಿ ನೋಡ್ತಾರೆ ಅನ್ನುವಂಥ ಅರಿವೇ ಇಲ್ಲ, ಆದರೆ ತಮ್ಮ ಮಾತಿನಲ್ಲಿ ಅವರು ಮಗ್ನರಾಗಿದ್ದಾರಂತೆ ನಾವು ಅಂದ್ಕೊಳ್ಳೋನು. ಆಗ ಟೆಲಿವಿಷನಲ್ಲಿ ಯಾವುದಾದರೂ ಕೊಲೆ ದೃಶ್ಯ ಬಂದಾಗ ಇಲ್ಲಿ ಇದನ್ನು ನೋಡುತ್ತಿದ್ದವರ ದುಃಖದ ಭಾವನೆಯು ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತದೆ ಅಂತೆ ನೋಡಿ. ಏನು ಹೇಳ್ತಾರೆ, ಟೆಲಿವಿಷನಲ್ಲಿ ನೋಡ್ತಿರುವಂತಹ ಸಂದರ್ಭದಲ್ಲಿ, ಅವ ಟಿ ವಿಯಲ್ಲಿ ನೋಡ್ತಿರುವಂತಹ ಸಂದರ್ಭದಲ್ಲಿ ಏನಾಕತ್ತಪ್ಪ ಅಂತಂದರೆ, ಕೊಲೆ ದೃಶ್ಯ ಬಂದಂತಹ ಸಂದರ್ಭದಲ್ಲಿ ಆ ದೃಶ್ಯ ಬಂದಾಗ ಅಲ್ಲಿ ನೋಡ್ತಿದ್ದರಂತಹ ದುಃಖದ ಭಾವನೆ, ಮತ್ತು ಇನ್ನೊಂದು ಪಕ್ಕದ ರೂಮ್ನಲ್ಲಿ ಏನು ಕೂಲ್ತಿರ್ತಾರಲ್ಲ ಅವ್ರು ನೋಡ್ತಾನೆ ಇರೋಂಗಿಲ್ಲ, ಟೆಲಿವಿಷನ್ ಮಾತಾಡ್ತಿರ್ತಾರೆ. ಅವ್ರ ಮನಸ್ಸಿಗೂ ಮುಟ್ಟಿ ಏನಕ್ಕೈತಿ, ಅವರು ಕೂಡ ಸ್ವಲ್ಪ ದುಃಖಿತ ಭಾವನೆಗಳಿಗೆ ಅವ್ರ ಮನಸ್ಸಿಗೂ ಕೂಡ ಏನಕ್ಕೈತಿ ಸ್ವಲ್ಪ ಮಟ್ಟಿಗೆ ದುಗುಡ ಅಂದರೆ ದುಃಖವಾದಂತೆ ಭಾಸವಾಗ್ತದೆ ಅಂತ ಅಂದ್ಕೊಳ್ಳೋಣ. ಅದೇ ಟೆಲಿವಿಷನಲ್ಲಿ ಯಾವುದಾದ್ರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದರ ಖುಷಿ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುವುದಂತೆ ನೋಡಿ. ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಕೊಲೆ ದೃಶ್ಯ ಬಂದಂಥ ಸಂದರ್ಭದಲ್ಲಿ ಅದು ಪಕ್ಕದ ರೂಮ್ನಲ್ಲಿ ಕುಳಿತಂಥವರ
ಕುಳಿತಂಥವರ ಮುಖದ ಮೇಲೆ ಏನಾಕತಿ ಸ್ವಲ್ಪ ಮಟ್ಟಿಗೆ ದುಗುಡ ದುಮ್ಮಾನವನ್ನು ಅಂದರೆ ದುಃಖದ ಭಾವನೆ ಉಂಟಾಗ್ತತಿ. ಅದೇ ರೀತಿಯಾಗಿ ಟಿ ವಿಯಲ್ಲಿ ನೃತ್ಯ ಡ್ಯಾನ್ಸ್ ಅಥವಾ ಕುಣಿಯುವುದಂತಹ ದೃಶ್ಯ ಬಂದಾಗ ಅಲ್ಲಿ ಆ ರೂಮ್ನಲ್ಲಿ ಕುಳಿತುಕೊಂಡು ಏನು ನೋಡ್ತಿರ್ತಾರಲ್ಲ ಅವ್ರ ಜೊತೆಗೆ ಆ ಖುಷಿ ಇನ್ನಷ್ಟು ಇಮ್ಮಡಿಯಾಗಿ ಏನಕ್ಕತಿ ತಮ್ಮಷ್ಟಕ್ಕೆ ತಾವೇ ಏನು ಮಾತಾಡೋಕೆ ಕೂತಿರ್ತಾರಲ್ಲ ಪಕ್ಕದ ರೂಮ್ನಲ್ಲಿ ಅವ್ರ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಉಂಟಾಗಿ ಸಂತೋಷ ಅಂದರೆ ಖುಷಿಯ ಸಂದರ್ಭ ಉಂಟಾಗ್ತತಿ, ಸಂತೋಷದ ಭಾವನೆ ಉಂಟಾಗ್ತತಿ. ಈ ನಿಜ ಏನನ್ನು ಹೇಳುತ್ತದೆ? ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಎಂದು ಹೇಳುತ್ತದೆ. ನೋಡಿ, ಇದನ್ನು ನಿಜವಾದಂಥ ಸಂಗತಿ ಏನು ಹೇಳ್ತದೆ ಅಂದರೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ, ತನಗೆ ಗೊತ್ತಿರುವಂಥ ವಿಷಯ ಇನ್ನೊಬ್ರು ಗೊತ್ತಾಗಲಿ ಅನ್ನುವಂಥದ್ದನ್ನೇ ಹೇಳ್ತಾರೆ. ಅಂದರೆ ಕೊಲೆ ಮಾಡುವಂಥ ವಿಷಯ ಮತ್ತೊಬ್ಬರು ತಿಳಿಬೇಕು, ಅವ್ರು ದುಃಖಿತರ ಅವರು ದುಃಖಿತರಾಗಬೇಕು, ಅವ್ರು ಖುಷಿ ಅದನ್ನು ಅವರು ಖುಷಿ ಆಗಬೇಕು ಅನ್ನೋಂತಹ ಭಾವನೆ ಏನೈತಲ್ಲ ಅದು ಇದರಿಂದಾಗಿ ಏನು ಗೊತ್ತಾಗತ್ತೆ ನಮ್ಗೆ, ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಅನ್ನುವಂಥದ್ದು ಗೊತ್ತಾಗ್ತತಿ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೆ ಏನು. ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ. ನೋಡಿ ಏನು ಹೇಳ್ತಾರಪ್ಪ ಅಂದ್ರೆ ಯಾವುದೇ ಒಂದು ಜೀವಿಗೆ ಆಗ್ತಿರುವಂತಹ ನೋವು ಏನಾಗ್ತೈತಿ, ದುಃಖ ಏನಾಗ್ತೈತಿ, ಅದು ಪರಿಸರದಲ್ಲಿ ವಾಸ ಮಾಡ್ತಕ್ಕಂತಹ ಉಸಿರಾಡ್ತಕ್ಕಂತಹ ಪ್ರತಿಯೊಂದು ಜೀವಿಯ ಮೇಲೆ ಪರಿಣಾಮವನ್ನು ಬೀರ್ತತಿ. ಹೀಗಾಗಿ ಅದು ಇಡೀ ಜೀವ ಸಂಕುಲನವನ್ನು ಏನು ಒಂದು ಕ್ಷಣ ಅಳಗಾಡಿಸ್ಬಿಡ್ತತಿ. ಅಂದ್ರೆ ಎಲ್ಲವನ್ನು ಒಂದು ಅಂತ ಹೇಳಲಿಕ್ಕೆ ಹೋಗ್ತತಿ ಅಂತ ಹೇಳ್ತಾರೆ. ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿರಬಹುದು. ನೋಡಿ, ಬುದ್ಧನಲ್ಲಿ ಏನಕತಿ ಅವ್ರ ಕಾರುಣ್ಯತ್ವದ ಏನು ಗುಣ ಐತಿ, ಇಲ್ಲಿಂದ ನಾವು ಮೂಡಿರ್ಬೋದೇನೋ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಕೊಲೆಯ ಸುಲಿಗೆ ದ್ವೇಷ ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳ್ಳುವುದು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ. ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ. ನೋಡಿ, ಕೊಲೆ ಸುಲಿಗೆ ದ್ವೇಷ ಅಸೂಯೆಗಳಿಂದ ತುಂಬಿಕೊಂಡಿರುವಂತಹ ಈ ಜಗತ್ತು ಒಂಥರ ತಳಮಳಗೊಂಡಂತ ಆಗ್ತತಿ. ಅದರಿಂದ ನಮ್ಮ ಘಾಸಿಗೊಳ್ಳೋದು ನಮ್ಮ ಒಳಗಿನ ಮನಸ್ಸೇ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಆ ಮನಸ್ಸಿನಲ್ಲಿ ಇರ್ತಾರ ಅಂತ ಹೇಳ್ತಾರೆ. ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಾಗಿದೆ. ನೋಡಿ, ನಾವು ಕೂಡ ಮನುಷ್ಯರೇ, ನಮಗೂ ಒಂದು ಮನಸ್ಸೈತಿ, ನಮಗೂ ಒಂದು ಮನಸ್ಥಿತಿ ಐತಿ, ನಮ್ಮಲ್ಲೂ ಕೂಡ ಕಾರುಣ್ಯತ್ವದ ಗುಣಗಳದಾವ. ಆದ್ರೆ ಅವುಗಳು ನಾವು ಜಾಗೃತ ವ್ಯವಸ್ಥೆಗೆ ತರಬೇಕಾಗೈತಿ, ಎಚ್ಚರಗೊಳಿಸ್ಬೇಕಾಗೈತಿ ಅಂತ ಹೇಳ್ತಾರೆ. ಈ ಎಳೆ ಹಿಡಿದು ಜಾಗತೀಕರಣವನ್ನು ರೂಪಿಸಬೇಕಾಗಿದೆ, ಆಗ ಮಾತ್ರವದು ಜಾಗತೀಕರಣ. ನೋಡಿರಿ, ಈ ಎಳೆಯನ್ನು ಹಿಡ್ಕೊಂಡು ನಾವು ಏನು ಮಾಡ್ಬೋದು, ನಮ್ಮಲ್ಲಿ ಏನು ಅಡಿಗೆ ಏನು ಕೂಳ್ತೈತಿಲ್ಲ, ಮೂರ್ಛಾವಸ್ಥೆಯಲ್ಲಿ ಏನೈತಿಲ್ಲ ಕಾರುಣ್ಯ ಅನ್ನುವಂತಹ ಗುಣ, ಅದನ್ನು ನಾವು ಎಚ್ಚರಗೊಳಿಸ್ಬೇಕು, ಬಡಿದೆಬ್ಬಿಸಬೇಕು. ನಾವು ಅದನ್ನು ಜಾಗೃತಗೊಳಿಸಿದಂತಹ ಸಂದರ್ಭದಲ್ಲಿ ಏನಾಗ್ತೈತಿ, ಜಾಗತೀಕರಣ ಆಗಕ್ಕೆ ಸಾಧ್ಯವಾಗ್ತೈತಿ. ಆಗ ಮಾತ್ರ ಜಾಗತೀಕರಣ ಅನ್ನೋದು ಸಾಧ್ಯ ಅಂತೇಳಿ ಇಲ್ಲಿ ಕವಿಗಳು ಎದೆಗೆ ಬಿದ್ದ ಅಕ್ಷರ ಅನ್ನುವಂಥ ಒಂದು ಪಾಠದ ಮುಖಾಂತರ ಹೇಳ್ತಾರೆ. ಮಕ್ಕಳೇ, ಇಲ್ಲಿಯವರೆಗೂ ನನ್ನ ಈ ತರಗತಿಯನ್ನು ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಅದೇ ರೀತಿಯಾಗಿ ನೀವು ಈ ತರಗತಿಯನ್ನು ನೋಡಿ ಅದೇ ರೀತಿ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ನೀವು ಮಾಡುವಂಥ ಸಪೋರ್ಟ್ನಿಂದ ನನಗೆ ಇನ್ನಷ್ಟು ವಿಡಿಯೋ ಮಾಡಬೇಕನ್ನುವಂತಹ ಖುಷಿ ಉಂಟಾಗ್ತೈತಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಅದ್ಭುತವಾದಂತಹ ಪಾಠದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನನ್ನೆಲ್ಲ ಮುದ್ದು ಮಕ್ಕಳಿಗೆ, ಮುದ್ದು ಪ್ರಾಣಿಗಳಿಗೆ ನಮಸ್ಕಾರ. ಧನ್ಯವಾದಗಳು.